यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। बीजापुर जिला अधिकारी का सम्मान और लाइब्रेरी बनाने का आग्रह। आज शहर बीजापुर में कर्नाटक स्टेट गवर्नमेंट मुस्लिम्स एम्प्लॉयज वेलफेयर एसोसिएशन बेंगलुरु डिस्ट्रिक्ट बीजापुर के सदस्यों द्वारा बीजापुर के नए जिलाधिकारी आनंद के सर का स्वागत और सम्मान करके शहर बीजापुर के गच्ची महल में स्थित गोडियाल कॉलोनी में स्थानीय लोगों की सुविधा और बच्चों में शिक्षा की नई क्रांति लाने के लिए हाईटेक लाइब्रेरी बनाने का आग्रह करके जिला अधिकारी को मनी पत्र दिया गया। इस अवसर पर इस संगठन से जुड़े कई पदाधिकारी मौजूद थे। इस मौके पर संगठन से जुड़े एग्जीक्यूटिव मेंबर एस.ए. जमादार सर और रिटायर्ड AW इसाक अहमद दखनी साहब ने बात करते हुए अपनी प्रतिक्रिया व्यक्त की। ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ವಸತಿ ನೌಕರರ ಸಂಘ ಹಾಗೂ ಈ ಗೋಡಿಯಾಳ ಕಾಲನಿಯ ಜಮಾತನ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ನಾವು ಸುಮಾರು 6 ತಿಂಗಳಿಂದ ಅಲ್ಲಿನ ಒಂದು ಗೋಡಿಯಾಳ ಕಾಲನಿ ಮತ್ತು ಅದರ ಸುತ್ತಮುತ್ತಲ ಸುಮಾರು 25-30 ಸಾವಿರ ಜನ ಇದರಲ್ಲಿದ್ದಾರೆ. ಈಗ ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರಾಗಿರುವುದರಿಂದ ಅಲ್ಲಿ ಅನೇಕ ಯುವಕರು ಉದ್ಯೋಗ ಇಲ್ಲದೇ ಅಥವಾ ಶಾಲಾ ಕಾಲೇಜಿಗೆ ಹೋಗದೇನೆ ಅಲ್ಲೇ ಇಲ್ಲಿ ಅಡ್ಡಾಡ್ತಾ ಇದ್ದಾರೆ. ಅವರಿಗೆ ಒಂದು ಕಡೆ ಕೂತು ಓದುವ ಮಕ್ಕಳಿಗೋಸ್ಕರ, ಓದುವ ಸಾರ್ವಜನಿಕರಿಗೋಸ್ಕರ ಒಂದು ಅತ್ಯುನ್ನತ ಡಿಜಿಟಲ್ ಲೈಬ್ರರಿಯನ್ನ ಆ ಏರಿಯಾದಲ್ಲಿ ಹೊಸ ಲೈಬ್ರರಿಯನ್ನ ಮಾಡಬೇಕಂತ ನಮ್ಮ ಸಂಘದ ವತಿಯಿಂದ ನಾವು ಮತ್ತು ಆ ಗೋಡಿಹಾಳ್ ಜಮಾತದ ಸದಸ್ಯರಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಇವತ್ತು ಸಲ್ಲಿಸಲಾಯಿತು. ತಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ಎಸ್.ಎ. ಜಮಾದಾರ್. ನಾನು ಸ್ಟೇಟ್ ರಿಟೈರ್ಡ್ ಎಕ್ಸಿಕ್ಯೂಟಿವ್ ಮೆಂಬರ್ KSG ಮೇವಾ ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ನಾವು ಎಲ್ಲ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಸರ್ವೆಂಟ್ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಎಲ್ಲ ಮೆಂಬರ್ಸ್, ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಎಲ್ಲ ಪದಾಧಿಕಾರಿಗಳು ಇದ್ದಾರೆ. ಎಸ್ಪೆಷಲಿ ನಮ್ಮ ಆಲೂರ್ಕರ್ ಸರ್ ಅವರು ಎಲ್ಲ ತಮ್ಮ ಕೆಲಸ ಬಿಟ್ಟು ಬಂದಿದ್ದಾರೆ. ಮತ್ತ ಈ ಸಂಘದ ಮೇನ್ ಉದ್ದೇಶ, ನಮ್ಮ ಡೆಪ್ಯೂಟಿ ಕಮಿಷನರ್ ಸಾಹೇಬರು ಹೊಸದಾಗಿ ಬಂದಿದ್ದಾರೆ ನಮ್ಮ ಜಿಲ್ಲೆಗೆ. ಅವ್ರಿಗೆ ವೆಲ್ಕಮ್ ಮಾಡ್ಲಿಕ್ಕೆ ನಾವೆಲ್ಲ ಕೂಡಿ ಅವ್ರಿಗೆ ಶಾಲು ಹಾಗೂ ಹಾರ ಹಾಕಿ ಅವ್ರಿಗೆ ವೆಲ್ಕಮ್ ಮಾಡಿದೀವಿ. ತಮ್ಮ ಹೆಸರು ಸರ್? ನಮಸ್ಕಾರ. ಇಸಾಕ್ ಅಹಮದ್ ದಖನಿ, रिटायर्ड AW ZP रहे हैं। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।